Hello students, welcome to VTU Guru. ಈ ವಿಡಿಯೋದಲ್ಲಿ BEC 503 ಡಿಜಿಟಲ್ ಕಮ್ಯುನಿಕೇಶನ್ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಮಾಡೆಲ್ ವೈಸ್ ಇದೆ, ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಮಾಡೆಲ್ ಹಿಲ್ಬರ್ಟ್ ಟ್ರಾನ್ಸ್ಫಾರ್ಮ್ ಡೆಫಿನೇಷನ್ ಅಂಡ್ ಪ್ರಾಪರ್ಟೀಸ್, ಪ್ರೀ ಎನ್ವೆಲಪ್ ಅಂಡ್ ಕಾಂಪ್ಲೆಕ್ಸ್ ಎನ್ವೆಲಪ್, ಬ್ಯಾಂಡ್ ಪಾಸ್ ಟು ಲೋ ಪಾಸ್ ಕನ್ವರ್ಷನ್, ಜಿಯೋಮೆಟ್ರಿಕ್ ರಿಪ್ರೆಸೆಂಟೇಷನ್ ಆಫ್ ಸಿಗ್ನಲ್ಸ್, ಗ್ರಾಮ್-ಸ್ಮಿತ್ ಪ್ರೊಸೀಜರ್ ಅಂಡ್ ಆರ್ಥೋನಾರ್ಮಲ್ ಬೇಸಿಸ್, ಕರೆಕ್ಷನ್ ರಿಸೀವರ್ ಅಂಡ್ ಮ್ಯಾಚ್ಡ್ ಫಿಲ್ಟರ್, correlation receiver and matched filter, AWGN channel representation and vector conversion. Next model 2, BPSK generation detection and error probability, QPSK generation detection and signal space, MRA, QAM and PSK, BFSK coherent and non-coherent detection and error probability, DPSK theory and performance, power requirement problems. Next model 3, entropy, self-information, mutual information, rate of information and channel capacity, entropy problems, source coding and channel coding theorem, binary symmetric channel problems, Huffman coding and efficiency. Next model 4, error control coding concepts, syndrome decoding process, minimum distance and error probability, linear block codes G and H matrix. Next code word calculation, cyclic codes generator, polynomial encoding and syndrome calculator. Next model 5, last model, evolution, encoder rate, constant length, state diagram and Trinsys diagram, output code generation problems, Witty-Brip algorithm problems, recursive systematic convolution codes. ಓಕೆ, ಕಂಪ್ಲೀಟ್ ಆಯಿತು. ಸೊ 5 ಮಾಡಲ್ಸ್ ಕೂಡ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಇದ್ರ ಜೊತೆಗೆ ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ ಒಂದು ಇಂಪಾರ್ಟೆಂಟ್ ಫೋಲ್ಡರ್ ಕೂಡ. ಸೊ ಈ ಫೋಲ್ಡರಲ್ಲಿ ನಿಮಗೆ ಸಿಲೆಬಸ್ ಕಾಪಿ, ಕ್ವಶನ್ ಬ್ಯಾಂಕ್ ಕೂಡ ಇರುತ್ತೆ. ಓಕೆ, ಸೊ ಕ್ವಶನ್ ಬ್ಯಾಂಕು, ಸಿಲೆಬಸ್ ಕಾಪಿ, ಅದಾದಮೇಲೆ ಕ್ವಶನ್ ಪೇಪರ್ಸ್ ಇರ್ತವೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು. ಸೊ ಈ ರೀತಿ ಅನ್ಕನ್ಫರ್ಮ್ಡ್ ಅಂತ ಈ ರೀತಿ ಬಂದರೆ ಡಿಲೀಟ್ ಮಾಡೋಕೆ ಹೋಗ್ಬೇಡ್ರಿ. ಇದು ಯಾವುದೇ ಒಂದು ರಾಂಗ್ ಫೈಲ್ನ ಪ್ರೊವೈಡ್ ಮಾಡಿಲ್ಲ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ. ಸೊ ಅಡೋಬಲ್ಲಿ ಓಪನ್ ಮಾಡಬೇಕಿತ್ತು. ಓಕೆ, ಸೊ ಅಡೋಬಲ್ಲಿ ಓಪನ್ ಮಾಡಿದರೆ ಓಪನ್ ಆಗುತ್ತೆ, ನಿಮಗೆ PDF ಬರುತ್ತೆ ನೋಡ್ರಿ. ಬಂತು ನೋಡಿ, PDF ಓಪನ್ ಆಯ್ತಾ. ಸೊ ನೀವು ಯಾವುದೇ ಒಂದು ನಾನು ಯಾವುದೋ ಒಂದು ಬೇರೆ ಫೈಲ್ನ ಕೊಟ್ಟಿನಿ ಅಥವಾ ಎರರ್ ಫೈಲ್ನ ಕೊಟ್ಟಿನಿ ಅಂತ ಡಿಲೀಟ್ ಮಾಡೋಕೆ ಹೋಗ್ಬೇಡ್ರಿ. ಅಡೋಬಲ್ಲಿ ಓಪನ್ ಆಗುತ್ತೆ ಈ ಒಂದು ಫೈಲ್. ಓಕೆ, ಸೊ ನೆಕ್ಸ್ಟ್ ಮಾಡಲ್ ಕ್ವಶನ್ ಪೇಪರ್ಸ್ ಇರ್ತವೆ. ಮಾಡಲ್ ಕ್ವಶನ್ ಪೇಪರ್ ಆದಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಇರುತ್ತೆ. ಅದ್ರ ಜೊತೆಗೆ ಸಾಲ್ವ್ಡ್ ಕ್ವಶನ್ ಪೇಪರ್ಸ್ ಕೂಡ ಇರ್ತವೆ. ಓಕೆ, ಇದು ಕೂಡ ಅಷ್ಟೇ, ಡಿಲೀಟ್ ಮಾಡೋಕೆ ಹೋಗ್ಬೇಡ್ರಿ. ಓಕೆ, ಒಂದ್ಸತಿ ಓಪನ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ. ಇದು ಸಾಲ್ವ್ಡ್ ಕ್ವಶನ್ ಪೇಪರ್. ಇದು ಯಾವಾಗ ಅಂದರೆ ಜೂನ್-ಜುಲೈ 2025 ಸಾಲ್ವ್ ಮಾಡಿರೋಂಥ ಕ್ವಶನ್ ಪೇಪರ್. ಓಕೆ, ಸೊ ಇಲ್ಲಿಂದ ಡೈರೆಕ್ಟ್ ಓದ್ಕೋಬೋದು. ಯಾವುದೇ ಒಂದು ನೋಟ್ಸ್ ಡೌನ್ಲೋಡ್ ಮಾಡ್ದೇನೆ ಇದರಲ್ಲೇ ಇರುತ್ತೆ, ಪ್ರತಿಯೊಂದು ಇದರಲ್ಲೇ ಓದ್ಕೋಬೋದು. ಓಕೆ ಸ್ಟೂಡೆಂಟ್ಸ್, ನಾನು ನಿಮಗೆ ಪ್ರತಿಯೊಂದು ಪ್ರೊವೈಡ್ ಮಾಡೀನಿ. ಸೊ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಅನ್ಕೊತೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.